ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂದರೆ ಮಾರ್ನಿಂಗ್ 5 o'clock ಆಗಿದೆ. ಸೀರೆ ಉಟ್ಕೊಂಡು ಎಲ್ಲ ಹೊರಡ್ತಾ ಇದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಹೇಳ್ತೀನಿ. ಇವತ್ತು ಒಂದು ಸ್ಪೆಷಲ್ ಡೇ, ಇವತ್ತು ಹಬ್ಬ ಬೇರೆ, ಅಂದರೆ ದೀಪಾವಳಿ ಹಬ್ಬ ನಡೀತಾ ಇದೆ. ಸೊ ಆವತ್ತಿನ ದಿನವೇ ನಮ್ಮದು ಸ್ಪೆಷಲ್ ಡೇನೂ ಇದೆ. ನವಂಬರ್ 2ಗೆ ನವಂಬರ್ 2 ನಮ್ಮದು ಸ್ಪೆಷಲ್ ಡೇ ಇದೆ. ಸೊ ಮಗನೂ ಇಲ್ಲ. ಸೊ ಮಗ ಅಲ್ಲಿದ್ದಾನೆ, ಅವನೇ ಎಬ್ಬರಿಸಿ ಕರ್ಕೊಂಡು ಹೋಗೋಕ್ಕಾಗಲ್ಲ ಬೆಳಗ್ಗೆ ಹೊತ್ತು ಅಂದ್ಬಿಟ್ಟು ನಾವಿಬ್ಬರು ಬೇಗ ರೆಡಿಯಾಗಿ 4 ಗಂಟೆಗೆಲ್ಲ ಎದ್ದು ರೆಡಿ ಆಗೋ ಸ್ವಲ್ಪ 4 ಗಂಟೆಗೆ ಬಿಡೋಣ ಅಂದ್ಕೊಂಡ್ವಿ. ಬಟ್ 5 ಗಂಟೆ ಆಗೋಯ್ತು. ಪರವಾಗಿಲ್ಲ, ಹೋಗೋಣ ಅಂದ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ಫೈನಲಿ ಬಂದ್ವಿ. ನಾವೆಲ್ಲಿ ಹೋಗಬೇಕು ಅಂದ್ಕೊಂಡು ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಇಲ್ಲಿಗೆ ಹೋಗಬೇಕು ಅಂತ. ಬಟ್ ಏನೋ ಒಂದು ಕಾರಣದಿಂದ ಆಗ್ತಾನೆ ಇರಲಿಲ್ಲ. ಇದು ಚಾಮುಂಡೇಶ್ವರಿ ಗೌಡ್ಗೆರೆಯಲ್ಲಿದೆ ಅಲ್ವಾ, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು. ಏನೋ ಗೊತ್ತಿಲ್ಲ, ಏನೋ ಒಂದು ಸ್ಕೂಲ್ ವಿಷಯದಿಂದನೋ ಇಲ್ಲ ಇವ್ರ ಆಫೀಸೋ ಇಲ್ಲ ನನ್ನ ಕೆಲಸನೋ ಏನೋ ಒಂದು, ಮತ್ತು ಮನೆ ಕೆಲಸ ಅದೆಲ್ಲ ಫುಲ್ಲು ನಮ್ಗೆ ಆಗ್ತಾನೆ ಇರಲಿಲ್ಲ. ನೋಡಿ, ಅದು ಈ ಚಾಮುಂಡಿ ತಾಯಿನ ನೋಡೋಕ್ಕೆ ಇವತ್ತು ಕಾಲ ಕೂಡಿ ಬಂತು. ಅದು ಒಳ್ಳೆ ದಿನ. ಏನು ದಿನ ಅಂದರೆ ಇವತ್ತು ನಮ್ಮಿಬ್ರದ್ದು ಮದುವೆ ಆಗಿದ್ದ ದಿನ. ನವಂಬರ್ 2ಗೆ ನಮ್ಮಿಬ್ರದ್ದು ಮದುವೆ ಆಗಿ 10 ವರ್ಷ ಆಯಿತು. ಸೊ 10 ವರ್ಷಕ್ಕೆ ಒಂದು ಏನಾದರೂ ಎಲ್ಲರೂ ಹೋಗೋಣ ಅಂದ್ಕೊತಾ ಇದ್ವಿ. ಹಬ್ಬ ಬೇರೆ ಇತ್ತಲ್ಲ, ಸೊ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ನಾನು ಡಿಸೈಡ್ ಮಾಡಿ, ಆಮೇಲೆ ಹಸ್ಬೆಂಡು ಸರಿ ಇಲ್ಲೇ ಹೋಗೋಣ, ತುಂಬ ದಿನದಿಂದ ಹೋಗಿಲ್ಲ ಅನ್ಕೋತಾ ಇದ್ವಲ್ಲ ಅಂದ್ಬಿಟ್ಟು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ದರ್ಶನ ಎಲ್ಲ ಮಾಡಿ ಕಾಯಿ ಕಟ್ತಾರೆ ಅಂತ. ಇಲ್ಲಿ ಇದು ಹರಕೆ ಹೊಟ್ಟೋ ಕಾಯಿ. ನೀವೇನಾದ್ರೂ ಹರಕೆ ಹೊತ್ತಿದ್ರೆ ಅದು ನೆರವೇರುತ್ತೆ, 7 ವಾರ ತನಕ ಬಂದು ಕಟ್ಟಿದ್ರೆ ಅಂತ ಹೇಳ್ತಾರೆ. ಸೊ ನಾವು ಅದಕ್ಕೆ ನೋಡೋಣ, ಯಾವಾಗ ಆಗುತ್ತೋ ಬಿಡುವಾದಾಗ ನಾವು ಬಂದು ಕಟ್ಟೋಣ ಅಂದ್ಬಿಟ್ಟು ಮೊದಲನೇ ಸತಿ ಬರ್ತಾ ಇದ್ದೀವಲ್ಲ, ಅದೇನು ಪದ್ಧತಿ ಇದೆ ಅದೆಲ್ಲ ನೋಡೋಣ, ಪಾಲಿಸಿ ನೋಡೋಣ ಅಂದ್ಬಿಟ್ಟು ಕಾಯೆಲ್ಲ ತೊಗೊಂಡು ಇಟ್ಕೊಂಡ್ವಿ. ಆಮೇಲೆ ಫಸ್ಟು ನಾವೇನು ಮಾಡಿದ್ವಿ, ದರ್ಶನ ಮಾಡ್ಕೊಂಡ್ಬಂದ್ವಿ. ದರ್ಶನ ಮಾಡಿ ಬಂದಮೇಲೆ ಮತ್ತೆ ಕಾಯಿ ತೊಗೊಂಡೋಗಿ ಮತ್ತೆ ಚಾಮುಂಡಿ, ಅಲ್ಲಿ ನಿಂತ್ಕೊಂಡಿರತ್ತಲ್ಲ ಚಾಮುಂಡಿ, ಅಲ್ಲಿ ಹೋಗಿ ತಾಯಿ ಹತ್ರ ಎಲ್ಲ ಕಾಲ ಹತ್ರ ಎಲ್ಲ ಇಟ್ಟು ನಮಸ್ಕಾರ ಇದು ಕೊಡ್ತಾರೆ, ಅರ್ಸಿ ಕೊಡ್ತಾರೆ ಪೂಜಾರಿಗಳು. ಅದನ್ನು ತೊಗೊಬಂದು ಕೆಳಗಡೆ ಬಂದು ಫುಲ್ಲು ಪ್ರದಕ್ಷಿಣೆ ಹಾಕ್ಕೊಂಡು ಕಾಯಿ ಕಟ್ಟಬೇಕು. ಕಾಯೆಲ್ಲ ಕಟ್ಟಿ ಆಮೇಲೆ ಅಲ್ಲಿ ಉಪ್ಪುದು ಸೇವೆನೂ ಇರುತ್ತೆ. ಉಪ್ಪಿಗೂ ಅದು ಚೀಟಿ ಸಪ್ರೇಟಾಗಿ ತೊಗೋಬೇಕಾಗತ್ತೆ. ಫಸ್ಟು ನಾವು ಹರಕೆ ಕಾಯಿ ಇತ್ತಲ್ವ, ಅದನ್ನು ತೊಗೊಂಬಂದು ತಾಯಿ ಪಾದ ಹತ್ರ ಎಲ್ಲ ಇಟ್ಟು ನಮಸ್ಕಾರ ಎಲ್ಲ ಮಾಡಿಕೊಂಡು ತೊಗೊಂಬಂದು ಕಟ್ಟಿ, ಆಮೇಲೆ ಉಪ್ಪು ಅದನ್ನು ಮತ್ತೆ ಹೋಗಿ ಚೀಟಿ ತೊಗೊಂಡು ಉಪ್ಪುದು ಸೇವೆ ಮಾಡ್ತಾರಂತೆ, ಅದನ್ನು ತೊಗೊಂಬಂದು ಮಾಡಿತ್ತು. ಇವಾಗ ನೋಡಿ ಕಾಯಿ ಕಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಎಲ್ಲ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಎಲ್ಲ ಹಾಕ್ಬಿಟ್ಟು ಚಾಮುಂಡಿ ತಾಯಿ ತೋರಿಸ್ಬಿಟ್ಟು ಇದನ್ನು ಕಟ್ಟಬೇಕು. ಕಟ್ಟೆಲ್ಲ ಆದಮೇಲೆ ಉಪ್ಪುಂದು ಚೀಟಿ ಹೋಗಿ ತೊಗೊಂಡು ಆಮೇಲೆ ಉಪ್ಪುಂದು ತೊಗೊಂಬಂದು ಚೆನ್ನಾಗಿ ಬೆಳಗಿ ತಾಯಿಗೆ ಬೆಳಗ್ಬಿಟ್ಟು ಏನೇನು ಬೇಕು ಮನಸ್ಸಲ್ಲಿ ಏನೇನು ಕೋರಿಕೆಜೋ ಇಲ್ಲ ಏನಾದರೂ ನೆರವೇರಬೇಕಂದ್ರೆ ಅದನ್ನು ಕೇಳಿಕೊಂಡು ಹಸ್ಬೆಂಡ್ ಮಾಡ್ತಾಯಿದ್ರು. ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿದ್ನಲ್ಲ, ಅದಕ್ಕೆ ಅವ್ರ ಅವ್ರು ಮಾಡೋದನ್ನ ವೀಡಿಯೋ ಮಾಡ್ತಾಯಿದ್ದೆ, ನಾನು ಮಾಡಿದೆ. ಸೊ ನಾನು ಮಾಡಿದ್ದು ಅವರು ವೀಡಿಯೋ ಮಾಡಲ್ಲ, ನಾನು ಕೊಡಲಿಲ್ಲ ಮಾಡೋಕ್ಕೆ. ಸೊ ಆಮೇಲೆ ಇಲ್ಲಿ ಬಸವಣ್ಣ, ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಕಾಲಿಗೆಲ್ಲ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಅನ್ನದ ಸೇವೆ ಮಗನ ಹೆಸರಲ್ಲಿ ಅನ್ನದಾನ ಮಾಡಿಬಿಟ್ಟು, ಸರಿ ಅನ್ನದಾನ ಇದಿತ್ತು, ಊಟ ಎಲ್ಲ ಇತ್ತು. ಅದಕ್ಕೆ ಹಸ್ಬೆಂಡ್ ಫಸ್ಟ್ ಏನು ಮಾಡು, ಫಸ್ಟ್ ನಾನು ನೋಡ್ಕೊಂಬರ್ತೀನಿ ಆಮೇಲೆ ನಿಂತೀನಿ. ಯಾಕಂದರೆ ನಾನು ಸ್ವಲ್ಪ ಹೈಜೀನು, ನಾನು ಈಚೆ ಎಲ್ಲ ಸ್ವಲ್ಪ ಏನೋ ಗಲೀಜಿದ್ರೆ ಎಲ್ಲೂ ಊಟ ಮಾಡಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು, ಫುಲ್ಲು ತಟ್ಟೆ ಅವರೇ 2 ಎತ್ಕೊಂಡು ನನಗೆ ಅವ್ರಿಗೂ ತಟ್ಟೆ ತೊಳೆದ್ಬಿಟ್ಟು, ಇಲ್ಲ ನೀಟಾಗಿದೆ ಪರವಾಗಿಲ್ಲ ತಿನ್ಬೋದು. ಯಾಕಂದರೆ ಕೆಲವು ಕಡೆ ನಮ್ಗೆ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಕೆಲವು ದೇವಸ್ಥಾನದಲ್ಲಿ, ಅದಕ್ಕೆ ನಾವು ತೊಗೊಂಡು ಬಂದ್ವಿ. ಸರಿ ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಫಸ್ಟೇ ಪಾಯಸ ಕೊಡ್ತಾರೆ, ಆಮೇಲೆ ಚಿತ್ರಾನ್ನ ಹಾಕಿದ್ರು, ಟೇಸ್ಟಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಆಮೇಲೆ ಅಲ್ಲಿಂದ ಊಟ ಎಲ್ಲ ಮಾಡ್ಕೊಂಡು ಹೊರಟ್ವಿ. ಆಮೇಲೆ ಹಿಂಗೆ ಹೋಗ್ತಾ ಇದ್ದಾಗ ಒಂದು ನವಿಲು ಪಟ್ಟಂದು ಎಗ್ರಿ ಪಾಸ್ ಆಯಿತು, ಚೆನ್ನಾಗಿತ್ತು. ಸೊ ಅದು ವೀಡಿಯೋ ಹಿಡಿಯೋಕ್ಕಾಗಿಲ್ಲ, ಅದರದ್ದೇ ಒಂದು ಜಲಕ್ ತೋರಿಸ್ತಾ ಇದೆ. ಆ್ಯಂಡ್ ಆಮೇಲೆ ಇನ್ನೇನು ಮೇನ್ ರೋಡಲ್ಲಿದ್ದೀವಿ, ಇನ್ನೂ 2 hours ಆಗುತ್ತೆ ನಮ್ಮ ಮನೆಗೆ ಹೋಗೋಕ್ಕೆ. ಸೊ 9:30 ಆಗಿದೆ. ಸರಿ ಅಷ್ಟರಲ್ಲಿ ಮಗುನೂ ಇರಲಿಲ್ಲ. ನಮ್ಮ ಅಪ್ಪಗೆ ಫೋನ್ ಮಾಡಿ ನೀವೇ ಕರ್ಕೊಂಬಂದ್ಬಿಡಿ ಅಂತ ಹೇಳಿದ್ದೆ. ಅವನು ಬಂದಮೇಲೆ ನಾವು ಬೇಕಿಂಗ್ ಹೋದಲ್ಲಿ ಫಸ್ಟ್ ಟೈಮ್ ನಾವು ಕೇಕ್ ಆರ್ಡ್ರ್ ಮಾಡಿತ್ತು. ನಿಜ ಹೇಳ್ತೀನಿ, ಕೇಕ್ ಮಾತ್ರ ಸೂಪರ್ ಟೇಸ್ಟಿಯಾಗಿದೆ. ಆ್ಯಂಡ್ ನಾವು ಹೆಂಗಿರುತ್ತೋ ಏನೋ ಅಂದ್ಬಿಟ್ಟು ಬೇಕಿಂಗ್ ಹೋಲ್ ತೊಗೊಂಡೇ ಇರಲಿಲ್ಲ, ಫಸ್ಟ್ ಟೈಮ್ ಇದು ತೊಗೊಂಡಿತ್ತು.
ನಾವು ಏನು ಆರ್ಡ್ರ್ ಮಾಡ್ತೀವೋ ಸೇಮ್ ಡಿಸೈನ್ ಸೇಮ್ ಡಿಟ್ಟು ಬರುತ್ತೆ. ಯಾರು ಬೇಕಿಂಗಲ್ಲಿ ಆರ್ಡ್ರ್ ಮಾಡಿಲ್ಲ ಅಂದರೆ ನಿಮಗೆ ಟೈಮಿಂಗ್ ಏನಾದ್ರು ಬೇಕು ಅಂದರೆ ನೀವು ಆರ್ಡ್ರ್ ಮಾಡ್ಕೊಬೋದು. ಬಟ್ ಬೇಗ 3 ಅವರ್ಸ್ ಮುಂಚೆನೇ ನೀವು ಮಾಡ್ಕೊಬೇಕಾಗತ್ತೆ. ಇವಾಗ 4 o'clock ನೀವು ಬೇಕು ಅಂತಂದರೆ ನೀವು 5 ಅವರ್ಸ್ ಮುಂಚೆನೇ ಮಾಡಬೇಕಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ಬರುತ್ತೆ ಸ್ಲಾಟು. ಸೊ ಇದೆಲ್ಲ ಆದಮೇಲೆ ನನ್ನ ಮಗ ಆ್ಯನಿವರ್ಸರಿ ಅಲ್ವಾ, ಅವನಿಗೆ ಆ್ಯನಿವರ್ಸರಿ ಪ್ರತಿ ಸತಿ ನಾವು ಬಾರ್ಬೆಕ್ಯೂಗೆ ಹೋಗಿ ಅಭ್ಯಾಸ. ಯಾಕಂದರೆ ಅವ್ನು ತುಂಬ ಫೇವ್ರೇಟ್, ನಂದು ಅಷ್ಟೇ ಒನ್ ಆಫ್ ದಿ ಫೇವ್ರೆಟ್ ಅಂದರೆ ಬಾರ್ಬೆಕ್ಯೂ. ಅದಕ್ಕೆ ಅವನು ಹಠ ಮಾಡ್ತಾನೆ, ಇಲ್ಲ ಹಬ್ಬ ಇದೆ ಏನು ಮಾಡೋದು ಅಂದ್ಕೊತಾ ಇದ್ವಿ. ಬಟ್ ಅವನು ಹಠ ಮಾಡ್ದ. ಸೊ ಏನೂ ಮಾಡೋಕ್ಕಾಗಲ್ಲ, ಆ್ಯನಿವರ್ಸರಿ ಮತ್ತೆ ಬರಲ್ಲ, 10 years ಏನಾರು ಒಂದು ಸೆಲೆಬ್ರೇಷನ್ ಬೇಕಲ್ಲ, ಸರಿ ಅಟ್ಲೀಸ್ಟ್ ನಾವು ಬಾರ್ಬೆಕ್ಯೂಗೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅವನಂತೂ ಫುಲ್ಲು ಖುಷಿ. ಅವನಿಗೆ ಇಲ್ಲೇನೋ ಬರ್ತಿದ್ದಂಗೆ ಅವ್ನಿಗೆ ತುಂಬ ಖುಷಿ ಆಗುತ್ತೆ. ಅವ್ನಿಗೆ ಏನಂದರೆ ವೆರೈಟಿ ಆಫ್ ನಾನ್ ವೆಜ್ ಬೇಕು. ಅವ್ನು ವೆಜಿಟೇರಿಯನ್ಗಿಂತ ನಾನ್ ವೆಜ್ ಅವನು, ಅವ್ರ ಅಪ್ಪ ಥರ. ಸೊ ನಾನ್ ವೆಜ್ ಇದ್ದರೆ ಅವ್ನು ಫುಲ್ ಖುಷಿಯಾಗಿರ್ತಾನೆ. ಅದರಲ್ಲೂ ವೆರೈಟಿ ಈ ಸ್ಟಾರ್ಟರ್ಸ್ ಇರುತ್ತಲ್ಲ, ಸ್ಟಾರ್ಟರ್ಸ್ ಅಂದರೆ ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅವೆಲ್ಲ ತಗೊಂಡು ನಾನು ಅವನ್ನೆಲ್ಲ ಸ್ವಲ್ಪ ಸುಮ್ಮನೆ ವೀಡಿಯೋ ಮಾಡ್ಕೊತಾ ಇದ್ವಿ. ಸೊ ಇದೆಲ್ಲ ಆದಮೇಲೆ ಈಗ ಬಾರ್ಬೆಕ್ಯೂ ಶುರು ಆಗುತ್ತೆ. ಫಸ್ಟೇ ಪಾನಿಪುರಿ ಕೊಟ್ಟರು. ಪಾನಿಪುರಿ ತಿನ್ನೋದೆಲ್ಲ ಮೂಡಿರಲಿಲ್ಲ, ಯಾಕಂದರೆ ಅದು ರೆಗ್ಯುಲರಾಗಿ ತಿನ್ಕೊತೀವಿ. ಸೊ ಇದೆಲ್ಲ ಸ್ವಲ್ಪ ರೇರ್ ಅಲ್ವಾ. ಅವನಿಗೆ ಕಾರ್ನ್, ಕ್ರಿಸ್ಪಿ ಕಾರ್ನ್ ಮತ್ತು ಈ ಆಲೂಗಡ್ಡೆದು ಇರುತ್ತಲ್ಲ ಅದು ಅವ್ನಿಗೆ ತುಂಬ ಇಷ್ಟ. ತಿಂದ ಅವ್ನು 4-5 ಸತಿ ಹಾಕ್ಸ್ಕೊಂಡು ತಿಂದ. ಆಮೇಲೆ ಇದು ಮಟನ್ ಸೀಖ್ ಕಬಾಬ್ ಇದೇ ಮೇನ್ ರೀಸನ್ ಅವ್ನು ಬರೋದಿಲ್ಲಿ. ಯಾಕಂದರೆ ಅವನಿಗೆ ಈ ಬೇರೆ ಎಲ್ಲೂ ಇಷ್ಟ ಆಗಲ್ಲ, ಇಲ್ಲಿ ಮಾತ್ರ ತುಂಬ ತಿಂತಾನೆ. ಇನ್ನೊಂದು ಸತಿನೂ ಕೇಳ್ತಾಯಿದ್ದೆ, ಬಟ್ ಅವರು ಬರೀ ಸ್ಟಾರ್ಟರ್ಸಲ್ಲೇ ಕೊಡೋದು. ಸೊ ಹಾಗೆ ಅಂತ ಹೇಳ್ತಾಯಿದ್ದು. ಸೊ ಅದೇ ಅವನು ಅದಕ್ಕೆ ನೋಡಿ ಎಲ್ಲೂ ಇಲ್ಲ, ನಾನೊಬ್ಬನೇ ಬಿಟ್ಬಿಟ್ಟು ಓಡೋಗಿದ್ದಾನೆ ಹಾಕೊಂಬರೋಕ್ಕೆ ಪ್ಲೇಟ್ ಎತ್ಕೊಂಡು. ಆಮೇಲೆ ನಾನು ಹೇಳ್ಕೊಂಡು ಹೋದ, ಬಾ ನೀನು ಎತ್ಕೊ ಪ್ಲೇಟ್ ಎತ್ಕೊ ಅಂತ ಇಲ್ಲ. ಯಾಕೆಂದರೆ ನಾನು ಏನೇನು ಹೇಳ್ತೀನಿ ಅದನ್ನೆಲ್ಲ ಹಾಕೋ ಅಂತ. ಸರಿ ಎತ್ಕೊಂಡ್ಬಿಟ್ಟು ನಾವು ತೋರಿಸ್ಕೊಂಬಂದೆ ಅವನಿಗೆ. ಇದೆಲ್ಲ ದಾಲ್ ಇತ್ತು, ಗೀ ರೈಸು ಅವೆಲ್ಲ ಇತ್ತು, ಅದೆಲ್ಲ ಬೇಡವಂತೆ. ಫಸ್ಟು ನೂಡಲ್ಸ್ ಬೇಕು ಅಂದ. ಸೊ ನೂಡಲ್ಸ್ ಹುಡುಕ್ತಾ ಇದ್ದೀವಿ. ಇದೆಲ್ಲ ಇದು ಡ್ರೈ ಗೋಬಿ ಅದೆಲ್ಲ ಇತ್ತು, ಮಂಚೂರಿಯನ್ ಅದು ಇದು, ವೆಜ್ಜು ಇತ್ತು, ನಾನ್ ವೆಜ್ಜು ಇದೆ. ಇಲ್ಲಿ ನೂಡಲ್ಸ್ ಸಿಕ್ತು. ನೂಡಲ್ಸ್ ಅಂದ. ಸರಿ ಅಂದ್ಬಿಟ್ಟು ನೂಡಲ್ಸ್ನ ಹಾಕಿ ಅವನಿಗೆ, ಆಮೇಲೆ ಸ್ವಲ್ಪ ಗೋಬಿ ಸ್ಟಾರ್ಟರ್ಸ್ನ ಹಾಕಿ ಇವಾಗ ಅವನಿಗೆ ತೊಗೊಂಡೋಗಿ ಕೊಡ್ತಾಯಿದ್ದೀನಿ. ಅವನಂತೂ ಈ ಥರ ಅವನಿಗೆ ಓಡಾಡ್ಕೊಂಡು ಆಟಾಡೋದು ತಿನ್ನೋದಂದರೆ ತುಂಬ ಇಷ್ಟಪಡ್ತಾನೆ. ಸೊ ಇಲ್ಲಿ ಪಾಪಡ್ ಇತ್ತು, ಪಾಪಡ್ ಅವನ ಫೇವ್ರೇಟ್. ಸೊ ಅದನ್ನು ಎತ್ಕೊಟ್ಟೆ. ಅವನು ಇನ್ನೊಂದು 2 ಎತ್ಕೊಂಡ. ಅವನು ಓಡೋಗಿದ್ದಾನೆ. ಆಮೇಲೆ ಸರಿ ಅಂದ್ಬಿಟ್ಟು ನೂಡಲ್ಸ್ ತೊಗೊಂಬಂದು ಕೊಟ್ಟೆ. ಅದಕ್ಕಿಂತ ನಾನು ಇಲ್ಲ ಸ್ಟಾರ್ಟರ್ಸ್ ಸಾಕಲ್ವಾ, ಕ್ಲೋಸ್ ಮಾಡ್ಸೋಣ. ನೋ ಇನ್ನೂ ಎಲ್ಲಿ ಇರು ಅಂದ್ಕೊಂಡು ಇಳಿಸ್ಕೊಂಡಿದ್ದ. ಸೊ ಸ್ಟಾರ್ಟರ್ಸ್ ಇನ್ನೂ ತಿನ್ಕೊಂಡು ಇವನು ಅದು ತಿನ್ಕೊಂಡು ಫುಲ್ಲು ಮಾತ್ರ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ. ಸರಿ ಹೋಗಲಿ, ಏನೋ ಒಂದು ಎಂಜಾಯ್ ಮಾಡ್ತಾನೆ ಅಂದರೆ ಪ್ರತಿ ಆ್ಯನಿವರ್ಸರಿಗೆ ನಾವು ಬರೋದೇ ಬಾರ್ಬೆಕ್ಯೂಗೆ ಆ ಥರ ಆಗಿಬಿಟ್ಟಿದೆ. ಯಾಕಂದರೆ ಇವನು ಫೇವ್ರೇಟ್ ಅದು. ನಾನು ಈ ಸತಿ ಇಲ್ಲ ಒಂದು ಡಿಫ್ರೆಂಟಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಇವನು ಇಲ್ಲ ನಾನು ಬಾರ್ಬೆಕ್ಯೂನೇ ಬೇಕು ಅಂತ ಹಠ ಮಾಡ್ದ. ಸರಿ ಆ್ಯನಿವರ್ಸರಿ ದಿನ ನೀವೆಲ್ಲೂ ಕರ್ಕೊಂಡು ಹೋಗೋದಿಲ್ವಾ, ಬಾರ್ಬೆಕ್ಯೂನು ಇಲ್ವಾ, ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತಾನೆ. ಸೊ ಅವನ ಮಾತಿಗೆ ನಾವು ಏನು ಹೇಳೋಕ್ಕಾಗುತ್ತೆ. ಸೊ ಮಕ್ಕಳ ಮಾತನ್ನೇ ನಾವು ಇಲ್ಲ ಅನ್ನೋಕ್ಕಾಗಲ್ವಲ್ಲ. ಸರಿ ಓಕೆ ಹಬ್ಬ ಇದು ಪರವಾಗಿಲ್ಲ ಅಂದ್ಬಿಟ್ಟು ಬಂದ್ವಿ. ಆಮೇಲೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಡೆಸರ್ಟು ಇದು ಅದು ವನಿಲಾ ಆ್ಯಂಡ್ ಸ್ಟ್ರಾಬೆರಿ ತೊಗೊಂಡೆ. ಅವನು ಚಾಕ್ಲೇಟ್ ಕುಲ್ಫಿ ತೊಗೊಂಡ. ಅವರು ಜಾಮೂನ್ ವಿತ್ ವನಿಲಾ ಐಸ್ ಕ್ರೀಮ್ ತೊಗೊಂಡು ತಿಂತಾಯಿದ್ರು. ಅವೇನಾಯ್ತು, ಹೊಟ್ಟೆ ಜಾಸ್ತಿ ತುಂಬಿಟ್ಟಿದ್ಯಾ? ಅಷ್ಟೊಂದು ತಿಂದಾಕ್ಬಿಟ್ಟ. Crackers in the house? No, in the sky. In the clouds? No. I clouds with them. ಎದಳಲೆ ಥೂ, ಬಾತ್ರೂಮ್ಗೆ ಹೋಗೋ ಥರ ಕೂತಿದ್ಯಾ? ಬಾತ್ರೂಮ್ಗೆ ಹೋಗಿದ್ಯಾ ಅನ್ಕೋತೀರಿ? ಎದಳು. ಅಯ್ಯೋ ಇವನ್ನೆಲ್ಲ ಬಾತ್ರೂಮ್ಗೆ ಹೋಗ್ತಾ ಇದ್ದಾನೆ ಇಲ್ಲೇ ಅನ್ಕೋತಾರೆ. ಎದಳು.
ಪಾಟಿಗೆ ಪಾಟಿಗೆ. ಅಯ್ಯೋ ನನಗೂ ಅಯ್ಯೋ, ಎಷ್ಟು ಮತ್ತೆ ಇಲ್ಲಿರೋ ನಾನು ಡ್ಯಾಡಿ ಹೋಗ್ತೀವಿ ಮನೆಗೆ ಹಂಗಾದ್ರೆ. ನಡಿಕೆ ಆಗಲ್ಲ. ನಡಿ. ಇಲ್ಲಿವರೆಗೂ ಹೊಟ್ಟೆ ತುಂಬುತ್ತಿದೆ. ಹೌದಾ? ಅಷ್ಟೊಂದು ಹೊಟ್ಟೆ ತುಂಬಿಟ್ಟಿದ್ಯಾ ನಿಂಗೆ? ಅದೇ ಹ್ಮ್. ನಾನು ಫಸ್ಟ್ ತಗೊಂಡ್ಬಿಟ್ಟು ಹ್ಮ್. ಬರ್ತಾರೆ ಡ್ಯಾನ್ಸ್ ಆಡೋವರೆಗೂ ಬಿಡಲ್ಲ. ಹಂಗೆ ಪಕ್ಕಲಪ್ಪ ಮಾಡಲ್ಲ. ಪಕ್ಕಮ್ಮ ಹಾಂ ಏ, ಹಾಂ ಹೋಗೋಣ ಈಗ. ಸೊ ಫೈನಲಿ ಮುಗೀತು, ಡೇ ಎಲ್ಲ ಮುಗೀತು. ಆಮೇಲೆ ಮನೆಗೆ ಬಂದ ತಕ್ಷಣ ನಾನು ಪಟಾಕಿ ಹೊಡಿಬೇಕು ಅಂದ. ಅಣ್ಣ ಮನೆಯಿಂದ ತೊಗೊಂಬಂದೆ. ನಾ ಪಟಾಕಿ ಎಲ್ಲ ತರಲ್ಲ ಮನೆಯಲ್ಲಿ. ನಮ್ಮ ಅಣ್ಣ ಮನೆಗೆ ಹೋಗಿದ್ನಲ್ಲ, ಅಲ್ಲಿಂದ ಸ್ವಲ್ಪ ಸುಸುರ್ ಬತ್ತಿ ಫ್ಲವರ್ ಪಾಟ್ ಎಲ್ಲ ತೊಗೊಂಬಂದ್ಬಿಟ್ಟಿದೆ. ಏನಂದ್ರೆ ನಾನು ಇವತ್ತೇ ಖಾಲಿ ಮಾಡಬೇಕು, ಇವತ್ತೇ ಹೊಡಿಬೇಕು ಅಂತ ಹಠ ಮಾಡಿದೆ. ರಾತ್ರಿ 10:30 ಆಗಿದೆ, ಆರೂ ಬಿಡಲಿಲ್ಲ. ಸರಿ ಆಯಿತು ಹೋಗಿ ಅಂದ್ಬಿಟ್ಟು ಸ್ವಲ್ಪ ಸುಸುರ್ ಬತ್ತಿ ಎಲ್ಲ ಓಡಿಸಿದ್ವಿ. ಅಂದರೂ ಫ್ಲವರ್ ಪಾಟ್ ಹೊಡಿದೆ ಬಿಡಲೇ ಇಲ್ಲ. ಎಳೆ ಮಗ ಸುಸುರ್ ಬತ್ತಿ ಹೊಡಿತಾ ಇದೆ. ಈಚೆ ಹೋಗ್ಬೇಕು, ಹೋಗು. ಆಮೇಲೆ ಎಲ್ಲಿ ಸುಸುರ್ ಬತ್ತಿ ಹೊಡಿತಾ ಇರ್ಬೇಕಾದ್ರೆ ಇವನು ಅಷ್ಟೇ, ಯಜಮಾನ್ರು ಸ್ವಲ್ಪ ಜಿಂಗಲಲ್ಲ ಅಂತೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್. ಹಚ್ಚಮ್ಮ, ಹಚ್ಚು, ಏನಾಗಲ್ಲ. ಇಲ್ಲಿ ಬಂದ್ಬಿಟ್ಟು ಡ್ಯಾಡಿ ಕೈಲಿ ಓಡಿಸ್ತಾ ಇದೆಯಾ? ಸೊ ಡಬಲ್ ಸೆಲೆಬ್ರೇಷನ್ ಮುಗೀತು, ದೀಪಾವಳಿ ಮುಗೀತು, ಆ್ಯನಿವರ್ಸರಿನೂ ಮುಗೀತು. ಸೊ ಇಷ್ಟೇ ಗಾಯ್ಸ್ ಈ ವ್ಲಾಗು. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್. ಬಾಯ್ ಗಾಯ್ಸ್.